ಎಲ್ಲರಿಗೂ ನಮಸ್ಕಾರ. SRN ಮೆಹ್ತಾ ಸ್ಕೂಲ್ ಕಾಲೇಜ್ ಮ್ಯಾನೇಜಿಂಗ್ ಟ್ರಸ್ಟಿ ಚಕೋರ್ ಮೆಹ್ತಾ. ನಾನು ಭಾಳ ಚಲೋ ಅನಿಸ್ತಾ ಇದೆ, ಭಾಳ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಸ್ಕೂಲ್ ಹುಡುಗರು ವರ್ಲ್ಡ್ ವೈಡ್ NSS ಅಂತ ನ್ಯಾಷನಲ್ ಸ್ಪೇಸ್ ಸೆಟಲ್ಮೆಂಟ್ ಕಂಟೆಸ್ಟ್ USA ಭಾಳ ವರ್ಷ ನಿಂತ ನಡೀತಾ ಇದೆ. ಅದರಾಗ ಈ ವರ್ಷ ನಾವು 3 ಮಾಡೆಲ್ ಸೆಲೆಕ್ಟ್ ಪಾರ್ಟಿಸಿಪೇಟ್ ಮಾಡಿದ್ದೀವಿ. 27 ಹುಡುಗರು ಪಾರ್ಟಿಸಿಪೇಟ್ ಆಗಿದ್ದರು. 27 ಹುಡುಗರನಾಗ ಒಂದು ಮಾಡೆಲ್ ಇರಾ ಅಂತ ಹೆಸರಿದೆ. ಇರಾ ಮಾಡೆಲ್ ವರ್ಲ್ಡ್ ವೈಡ್ ಫಸ್ಟ್ ಅಂತ ರೆಕಗ್ನೈಸ್ ಆಗಿದೆ. ಫಸ್ಟ್ ಬೆಸ್ಟ್ ಮಾಡೆಲ್ ಅಂಡರ್ 8th ಸ್ಟ್ಯಾಂಡರ್ಡ್ ಕ್ಯಾಟಗರಿನಾಗ ಫಸ್ಟ್ ಪ್ರೈಸ್ ಸಿಕ್ಕಿದೆ. ಆ 11 ಹುಡುಗರು ಸ್ಪೇಸ್ ಕಾಲನಿ ಡಿಸೈನ್ ಮಾಡಿದ್ರು. ಆ ಸ್ಪೇಸ್ ಕಾಲನಿನಾಗ ಆಲ್ಮೋಸ್ಟ್ 6,000 ಮಂದಿ ಅಕಾಮಿಡೇಟ್ ಮಾಡಲಿಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್, ವಾಟರ್, ವೆಜಿಟೇಷನ್, ಏರ್ ಹ್ಯಾಂಗೆ ಇರಬೇಕು, ಏನೇನು ಸಾಧ್ಯ ಇರಬೇಕು, ಎಂಟರ್ಟೈನ್ಮೆಂಟ್ ಸಲಗಿರಲಿ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇರಲಿ, ಆ ಪ್ರಕಾರ. ಮತ್ತು ಪಾಪ್ಯುಲೇಷನ್ ಹೆಚ್ಚಿಗೆ ಆಗಿದ್ರೇನು 9,000 ತನಕ ಅಕಾಮಿಡೇಟ್ ಮಾಡಿದಷ್ಟು ಕೆಪಾಸಿಟಿ ಅಪ್ಲೇ ಸ್ಪೇಸ್ ಕಾಲನಿ ಡಿಸೈನ್ ಇತ್ತು. ಈ ಎಲ್ಲ ಪ್ಯಾರಾಮೀಟರ್ಸ್ ಡಿಸೈನ್ ಆಗಿದ್ಮೇಲೆ ಇದು ನಾಸಾ ಅವ್ರಿಗೆ ಕಂಟೆಸ್ಟಿಗೆ ಆ ವೆಬ್ಸೈಟ್ ಪೋರ್ಟಲ್ನಾಗ ಹಾಕಿದ್ಮೇಲೆ ನಮ್ಗೆ ಅದು ರೆಕಗ್ನಿಷನ್ ಸಿಕ್ತು. ಅವ್ರ ಕಡೆಯಿಂದ ಇನ್ವಿಟೇಷನ್ ಲೆಟರ್ ಸಿಕ್ತು. ಅದು ಇನ್ವಿಟೇಷನ್ ಲೆಟರ್ 19th ಜೂನ್ನಿಂದ 22nd ಜೂನಿಗೆ ಈ USA ಫ್ಲೋರಿಡಾನಾಗ ಒರ್ಲ್ಯಾಂಡೋ ಸಿಟಿನಾಗ ಅದು ಪ್ರೆಸೆಂಟೇಷನ್ ಕಾನ್ಫರೆನ್ಸ್ ಇತ್ತು. ಕಾನ್ಫರೆನ್ಸ್ನಾಗ ಇಷ್ಟೆಲ್ಲ 11 ಹುಡುಗರು, ಪ್ರಿನ್ಸಿಪಲ್ ಸರ್, ಇನ್ನೊಬ್ಬರು ಡೈರೆಕ್ಟರ್, ಹಿಂಗೆ 13 ಹುಡುಗರು ಪಾರ್ಟಿಸಿಪೇಟ್ ಆದರು. ಅದ್ರಾಗ ಓರಲ್ ಪ್ರೆಸೆಂಟೇಷನ್ ಮತ್ತು ಪೋಸ್ಟರ್ ಪ್ರೆಸೆಂಟೇಷನ್ನು ಇತ್ತು. ಅದರ ಭಾಳ ಕಡಿಮೆ ಮಂದಿಗೆ ಅದು ಅಪಾರ್ಚುನಿಟಿ ಸಿಗ್ತದೆ. ಅದ್ರ ಸಲುವಾಗಿ ನಾವು ಮೊದಲು ನಮ್ಮ ಮಾಡೆಲಿಂದು ವೀಡಿಯೋ ಕಳಿಸಿದ್ರೆ ಅವ್ರು ಸ್ಕ್ರೂಟ್ನಿ ಮಾಡಿ ಅವ್ರು ಸೆಲೆಕ್ಷನ್ ಕೊಡ್ತಾರೆ. ಆ ಸ್ಕ್ರೂಟ್ನಿನಾಗ ಒನ್ ಆಫ್ ದ ಬೆಸ್ಟ್ ಮಾಡೆಲ್ ಅಂತ ಸ್ಕ್ರೂಟ್ನಿ ಆಯಿತು. ಅದ್ರ ಸಲುವಾಗಿ ನಮ್ಮ ಹುಡುಗರಿಗೆ ಚಾನ್ಸ್ ಸಿಕ್ತು ಅದ್ರ ಪ್ರೆಸೆಂಟ್ ಮಾಡ್ಲಿಕ್ಕೆ. ಆ ಪ್ರೆಸೆಂಟೇಷನ್ನಾಗ ಮೋರ್ ದ್ಯಾನ್ 250 270 ಸೈಂಟಿಸ್ಟ್, ವರ್ಲ್ಡ್ ವೈಡ್ ಸೈಂಟಿಸ್ಟ್ ಪಾರ್ಟಿಸಿಪೇಟ್ ಆಗಿದ್ರು. ಅವ್ರು ಎದುರು ಪ್ರೆಸೆಂಟ್ ಮಾಡೋದಿತ್ತು. ಭಾಳಷ್ಟು ಸೈಂಟಿಸ್ಟ್, ರಿಸರ್ಚರ್ಸ್ ಇದ್ದರು. ಕೆಲವು ಈಗ ಒಂದು ಎಕ್ಸಾಂಪಲ್ ಎಸ್ಟ್ರೋನಾಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೂಟ್ಸ್ದವ್ರು ಇದ್ದರು, ಡೈಪರ್ ಮ್ಯಾನುಫ್ಯಾಕ್ಚರಿಂಗ್ಸ್ ಇದ್ದರು, ಮೆಕ್ಯಾನಿಕಲ್ ಇದು ಇನ್ಸ್ಟ್ರೂಮೆಂಟ್ಸ್, ಭಾಳಷ್ಟು ರಿಸರ್ಚ್ ಸೈಂಟಿಸ್ಟ್ ಅದ್ರಾಗ ಪಾರ್ಟಿಸಿಪೇಟ್ ಆದರು. ಇದ್ರನ್ನಾಗ ಭಾಳಷ್ಟು ಸೈಂಟಿಸ್ಟ್ಗಳು ಎಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ಹುಡುಗರು ಮಾಡೆಲಿಗೆ, ಪ್ರೆಸೆಂಟೇಷನಿಗೆ. ಸೊ ದ್ಯಾಟ್ ವಾಸ್ ಅ ಬೆಸ್ಟ್ ಅಚೀವ್ಮೆಂಟ್. ಆ ಹುಡುಗರು ಸಲುವಾಗಿ USನಾಗ ಹೋಗಿ ಮತ್ತು ಕೆನಡಿ ಸ್ಪೇಸ್ ಸೆಂಟರ್ ಹೋಗಿ ಬಂದರು ಹುಡುಗರು. ಒರಿಜಿನಲ್ ಸ್ಯಾಟಲೈಟ್, ರಾಕೆಟ್ ಲಾಂಚರ್ ಎಲ್ಲ ನೋಡಿ ಅದು ಅನುಭವನೇ ಭಾಳ ಭಾರಿ ಇತ್ತು. ಇಟ್ ವಾಸ್ ಅ ಬೆಸ್ಟ್ ಅಚೀವ್ಮೆಂಟ್. ಭಾಳ ಜಬರ್ದಸ್ತ್ ಅಚೀವ್ಮೆಂಟ್ ಆಯಿತು. ನಮ್ಮ ಕರ್ನಾಟಕ, ಕಲಬುರಗಿ ಶಹರ್, ಕರ್ನಾಟಕ ಸಲಗ, ನಮ್ಮ ಕಂಟ್ರಿ ಸಲಗ ಇಟ್ಸ್ ಅ ಬೆಸ್ಟ್ ಅಚೀವ್ಮೆಂಟ್ ಫಾರ್ ದಿಸ್ ನ್ಯಾಷನಲ್ ಸ್ಪೇಸ್ ಸೆಟಲ್ಮೆಂಟ್ ಕಂಟೆಸ್ಟ್. ಟೋಟಲ್ 27 ಹುಡುಗರು ಪಾರ್ಟಿಸಿಪೇಟ್ ಮಾಡಿದ್ರು 3 ಮಾಡೆಲ್ನಿಂದ. 1 ಮಾಡೆಲ್ ವರ್ಲ್ಡ್ ವೈಡ್ ಫಸ್ಟ್ ಬಂತು. ಅದ್ರ ಸಲ 11 ಹುಡುಗರು ಸೆಲೆಕ್ಟ್ ಆಗಿದ್ರು. ಮತ್ತು ಪ್ರಿನ್ಸಿಪಲ್ ಸರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ 13 ಮಂದಿ US ಹೋಗಿದ್ರು. 18 ತಾರೀಕು ಇಲ್ಲಿಂದ ಗುಲ್ಬರ್ಗಾನಿಂದ ಬಿಟ್ಟು 19th ಅಲ್ಲಿ ಮುಟ್ಟರು. 19th ರಿಜಿಸ್ಟ್ರೇಷನ್ ಇತ್ತು. 2021 ನಮ್ಮದು ಸ್ಲಾಟ್ ಸಿಕ್ತು ನಮ್ಮ ಪ್ರೆಸೆಂಟೇಷನ್ ಸಲಗ. ಹುಡುಗರು ಪ್ರೆಸೆಂಟ್ ಮಾಡಿದ್ರು, ಪೋಸ್ಟರ್ ಪ್ರೆಸೆಂಟೇಷನ್ ಮತ್ತು ಓರಲ್ ಪ್ರೆಸೆಂಟೇಷನ್. ಅಂದರೆ ಓರಲ್ ಪ್ರೆಸೆಂಟೇಷನ್ ಅಂದರೆ ನಮ್ಮ ಮಾಡೆಲ್ನಾಗ ಏನೇನು ಫೀಚರ್ಸ್ ಫೆಸಿಲಿಟಿ ಇದೆ, ಏನೇನು ಮಾಡ್ಬೋದು, ಹ್ಯಾಂಗಿದೆ, ಕಾಸ್ಟಿಂಗ್ ಹ್ಯಾಂಗೆ ಬೀಳ್ತದೆ, ಏನೇನು ಆಗ್ತದೆ, ಅದರದ್ದೆಲ್ಲ ಮಾಹಿತಿ ಹುಡುಗರು ಬ್ಯಾಚ್ ವೈಸ್ ಅವರೆಲ್ಲ ಗ್ರೂಪ್ ವೈಸ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ದಟ್ಸ್ ಅ ಓರಲ್ ಪ್ರೆಸೆಂಟೇಷನ್ ಹಾಗಿತ್ತು. ಮತ್ತು ಅದ್ರದ್ದು ಅವಾರ್ಡ್ ಸೆರೆಮನಿ 22nd ಜೂನಿಗೆ ಅಲ್ಲಿ US ಕಾನ್ಫರೆನ್ಸ್ನಾಗೆ ಅವಾರ್ಡ್ ಸೆರೆಮನಿ. ಯಾರು ವರ್ಲ್ಡ್ನಾಗ ಫಸ್ಟ್ ಬಂದಾರ ಅವ್ರ ಸರ್ಟಿಫಿಕೇಟ್ಸ್ ಅಂತ ಪಾರ್ಟಿಸಿಪೇಷನ್ ಅವಾರ್ಡ್ ಅಂತ ಅವ್ರು ಕೊಟ್ಟರು. ಹಾಗೆ ನಮ್ಮ ಕಡೆಯಿಂದ ಮೆಸೇಜ್ ಅಂದರೆ ಹೊಸ ಹುಡುಗರಿಗೆ, ಎಲ್ಲ ಹುಡುಗರಿಗೆ ಸ್ಕೈ ಈಸ್ ಅ ಲಿಮಿಟ್ ಅಂತ ಮೊದಲು ಮಾತಿತ್ತು. ಇದು ಸ್ಕೈಗಿಂತ ಮ್ಯಾಲೂ ಜಗ್ ಇದೆ. ವಿಚಾರ ಮಾಡ್ಲಿಕ್ಕೆ ಕ್ಷಮತಾ ಬೇಕು. ಅಪಾರ್ಚುನಿಟಿ ಭಾಳ ಇದೆ. ಈಗ ದಿವಸ ಮೊದಲು ಅರ್ತ್ ಅಷ್ಟೇ ಕಾನ್ಸೆಪ್ಟ್ ಇತ್ತು. ಈಗ ಅರ್ತ್ಗಿಂತ ಮ್ಯಾಲೂ ಭಾಳಷ್ಟು ಆಪ್ಷನ್ಸ್, ಪ್ರೊವಿಷನ್ಸ್, ಕೆರಿಯರ್ ಆಪ್ಷನ್ಸ್ ಇದೆ. ಈಗ ಉದಾಹರಣೆ ಅಲ್ಲಿನ ಸೈಂಟಿಸ್ಟಿಗೆ ಏನು ಭೇಟಿಯಾಗಿ ಭಾಳಷ್ಟು ಸೈಂಟಿಸ್ಟಿಗೆ ಬೇರೆ ಒಂದು ಸ್ಪೆಷಲೈಸ್ಡ್ ಸೂಟ್ಸ್ ಎಲ್ಲ ಆಗಿದ್ರು, ಒಂದು ಸ್ಪೆಷಲೈಸ್ಡ್ ಓನ್ಲಿ ಫಾರ್ ಹೆಲ್ಮೆಟ್, ಆಕ್ಸಿಜನ್ನಾಗ ಏರ್ ಪ್ರೆಷರ್ ಅಲ್ಲಿ ಮ್ಯಾಲೆ ಹೋಗಿದ್ರೆ ಕಡಿಮೆ ಆಗುತ್ತೆ. ಅವಾಗ ನೋಸ್ ಬಂದ್ ಆಗಬೇಕು ಅಂದರೆ ಮೆಕ್ಯಾನಿಕಲ್ ಒಂದು ಇನ್ಸ್ಟ್ರೂಮೆಂಟ್ ಮಾಡಿದ್ರು. ಅದು ಆಟೋಮೆಟಿಕಲಿ ಪ್ರೆಷರ್ ಲೋ ಆಗಿದ್ರೆ ನೋಸ್ ಬಂದ್ ಆಗುತ್ತೆ, ಬಾಯಿನಿಂದ ತೊಗೊಂಡು ಹಿಂಗೆ ಪೊಸಿಷನ್ ಚೇಂಜ್ ಆಗಬೇಕು. ಭಾಳಷ್ಟು ರಿಸರ್ಚ್ ಆಪ್ಷನ್ಸ್ನು ಭಾಳ ಇದೆ. ಅಂದರೆ ಹುಡುಗರ ಸಲುವಾಗಿ ವಿಚಾರ ಮಾಡೋಕ್ಕೆ ಕ್ಷಮತಾ, ಅಪಾರ್ಚುನಿಟಿ ಸಿಕ್ಕಿದರೆ ಪಾರ್ಟಿಸಿಪೇಟ್ ಆಗಬೇಕು, ಹೊಸ ವಿಚಾರ ಮಾಡಬೇಕು. ಬೇಸಿಕಲಿ ನಾವು ಅನಲೈಸ್ ಮಾಡಿ ವಿ ಡನ್ ಬೇಸಿಕ್ ಹೋಮ್ವರ್ಕ್. ಅದ್ರ ಮೇಲೆ ನಾವು ಗೈಡ್ ಮಾಡಿ ಮತ್ತು ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್ನಾಗ ಜಾಸ್ತಿ ಕಲಿತೇವೆ. ಇಟ್ ವಾಸ್ ಅ ಕಂಪ್ಲೀಟ್ಲಿ ಪ್ರೆಸೆಂಟೇಷನ್. ನಾವು ಮಾಡೆಲ್ ಏನು ಮಾಡ್ತೀವಿ, ಇಟ್ ವಾಸ್ ಅ ಅಪ್ಲಿಕೇಶನ್ ನಾವು ಮಾಡಿ ಪೇಪರ್ ಪ್ರೆಸೆಂಟೇಷನ್ ಮಾಡಬೇಕು. ಅದ್ರ ಮೇಲೆ ಸೈಂಟಿಸ್ಟ್ ಅವ್ರ ಅನುಭವ ಪ್ರಕಾರ ಮೈನ್ಯೂಟ್ಲಿ ಅನಲೈಸ್ ಮಾಡ್ತಾರೆ. ಎಷ್ಟು ಪ್ಯಾರಾಮೀಟರ್ಸ್ ನಾವು ಕವರ್ ಮಾಡಿವೋ ಆ ಪ್ರಾಜೆಕ್ಟ್ ಮಾಡೆಲ್ನಾಗ, ಅದ್ರ ಪ್ರಕಾರ ಸರ್ಟಿಫಿಕೇಷನ್ ಸಿಗುತ್ತೆ, ಮಾರ್ಕಿಂಗ್ ಗ್ರೇಡಿಂಗ್ ಆಗುತ್ತೆ.
ಬೇಸಿಕಲಿ ಫಸ್ಟ್ ಇನಿಷಿಯೇಟಿವ್ ಅದು ಕಾನ್ಸೆಪ್ಟ್ ಮೇಲೆ ವಿಚಾರ ಮಾಡೋದು ಭಾಳ ಮುಖ್ಯ. ಯಾಕಂದರೆ ವಿಚಾರ ಅರೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಲ್ಲ ಅಂತ ವಿಚಾರ ಮಾಡೋದು ಭಾಳ ಮುಖ್ಯ. ಅದು ಫಸ್ಟ್ ಆಯಿತು. ಸೆಕೆಂಡ್, ನಾವು ಬೇಸಿಕ್ ರಿಸರ್ಚ್ ಹುಡುಗರು ಸ್ಟಾರ್ಟ್ ಆಯಿತು. ಸ್ಪೇಸ್ ಕಾಲನಿ ಏನಿರುತ್ತೆ, ಹ್ಯಾಂಗಿರುತ್ತೆ ಅದು ಅವೇರ್ನೆಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿವಿ ನಾವು. ಮತ್ತು ಅದ್ರ ಮೇಲೆ ಹ್ಯಾಂಗೆ ನೆಕ್ಸ್ಟ್ ಒಂದೊಂದು ಸ್ಟೆಪ್ ಹ್ಯಾಂಗೆ ಮುಂದೆ ವಹಿಸ್ಬೋದು, ಲ್ಯಾಂಡ್ ಹ್ಯಾಂಗೆ ಮಾಡ್ಬೋದು, ಗ್ರಾವಿಟೇಷನಲ್ ಇರಲ್ಲ ಅದಕ್ಕೆ ಹ್ಯಾಂಗೆ ಮಾಡಬೇಕು, ವೆಜಿಟೇಷನ್ ಇರಲ್ಲ ಅದಕ್ಕೆ ಹ್ಯಾಂಗೆ ಮಾಡಬೇಕು. ಈಗ ನಾವು ಪ್ರಶ್ನೆ ಕೊಡ್ಲಿಕ್ಕೆ ಚಾಲೂ ಮಾಡಿ ಹುಡುಗರು ರಿಸರ್ಚ್ ಮಾಡಿ ಅವ್ರು ತಮ್ಮದೇ ಉತ್ತರ ತೆಗಿಲಿಕ್ಕೆ ಚಾಲೂ ಆಯಿತು. ಈ ಪ್ರಕಾರ ನಮ್ಮ ಸಕ್ಸಸ್ ಮೆಲ್ಲಕ್ಕೆ ಆಗಿ ಈ ಸ್ಟೇಜ್ ತನಕ ಬಂತು. ಮತ್ತು ಅದಕ್ಕೆ ಎಲಿವೇಷನ್ ಮಾಡೆಲ್ ಹ್ಯಾಂಗೆ ಬೇಕು ಅದ್ರದ್ದು 3 ಡೈಮೆನ್ಷನಲ್ ಮಾಡೆಲ್ ನಾವು ಪೋಸ್ಟರ್ ತೋರಿಸ್ತೀವಿ ನಿಮ್ಗೆ. ಆ ಪ್ರಕಾರ ಮಾಡೆಲ್ನೂ ಇದೆ. ಸೊ ಇಟ್ಸ್ ಅ 3 ಡೈಮೆನ್ಷನಲ್ ಪೇಪರ್ ಪೋಸ್ಟರ್. ಸೊ ಅದ್ರ ಮೇಲೆ ನಾವು ಡಿಸೈನ್ ಮಾಡಿಕೊಟ್ಟಿದ್ಮೇಲೆ ಅದು ಅಪ್ರೂವ್ ಆಯಿತು. ಇಟ್ಸ್ ಅ ಪಾರ್ಟಿಸಿಪೇಷನ್. ನಾವು ಮೊದಲ ಇದು ಫಿಸಿಕಲಿ ಆನ್ಲೈನ್ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಆಗಿದ್ಮೇಲೆ ದೆನ್ ನಾವು ಓರಲ್ ಪ್ರೆಸೆಂಟೇಷನ್ ಅಂತ ವಿಡಿಯೋ ಕೊಟ್ಟು ಕಳಿಸ್ಬೇಕು. ಇದೇ ಮಾಡೆಲಿಂದು ಹ್ಯಾಂಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ಮೊದಲ ಸಬ್ಮಿಷನ್ ಮೇಲೆ ಡಿಸೈಡ್ ಆಗುತ್ತೆ ಪ್ರಾಜೆಕ್ಟ್ ಹ್ಯಾಂಗಿದೆ ಅಂತ. ಅದು ಸ್ಪೆಸಿಫಿಕೇಷನ್, ಕಾಸ್ಟಿಂಗ್, ಫೀಚರ್ಸ್, ಏರಿಯಾ, ನಾಮ್ಸ್ ಎಲ್ಲ ಅದಕ್ಕೆ ಕವರ್ ಆಗುತ್ತೆ. ಆದಮೇಲೆ ನಾವು ಹುಡುಗರು ಪ್ರೆಸೆಂಟ್ ಹ್ಯಾಂಗೆ ಮಾಡ್ತಾರೆ ಅದ್ರ ಮೇಲೆ ಓರಲ್ ಪ್ರೆಸೆಂಟೇಷನಲ್ಲಿ ಸ್ಲಾಟ್ ಕೊಡ್ತಾರೋ ಇಲ್ಲ ಅದ್ರ ಮೇಲೆ ಡಿಸೈಡ್. ಯಾಕಂದರೆ 4900 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. 25 ಕಂಟ್ರಿನಿಂದ ಎಲ್ಲರೂ ಪ್ರೆಸೆಂಟ್ ಮಾಡೆಲ್ ಕೊಟ್ಟು ಕಳಿಸಿದ್ರಲ್ಲಿ. ಅದ್ರಾಗ ಆಲ್ಮೋಸ್ಟ್ ಲೈಕ್ 100-120 ಮಂದಿಗೆ ಚಾನ್ಸ್ ಸಿಗುತ್ತೆ. ಅದ್ರಾಗ ನಮ್ಮ ಪ್ರಾಜೆಕ್ಟ್ ಭಾಳ ಒಳ್ಳೇದಾಯ್ತಂತ ಅವ್ರು ಅಪ್ರಿಷಿಯೇಷನ್ ಮಾಡಿ ಅದನ್ನು ಮೇಲ್ ಕಳಿಸ್ತು. ಇದು ನಿಮ್ಮ ಯುವರ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಈಸ್ ಅಲೌಡ್ ಟು ಪ್ರೆಸೆಂಟ್ ದೇರ್ ಅಂತ ಅವ್ರ ಲೆಟರ್ ಬಂತು, ಇನ್ವಿಟೇಷನ್ ಬಂತು ನಮ್ಗೆ. ನಿಮ್ಮ ಮಾಡೆಲಿಗೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಚಾನ್ಸ್ ಸಿಗುತ್ತೆ. ಯಾರಿಗೆ ಸಿಗಲ್ಲ ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಮೇ ಬಿ ನೆಕ್ಸ್ಟ್ ಟೈಮ್ ದೇ ಕ್ಯಾನ್ ಟ್ರೈ ಅಂತ. ಸೊ ಅವರ್ ಸ್ಟೂಡೆಂಟ್ಸ್ ವೇರ್ ಲಕ್ಕಿ ಆ್ಯಂಡ್ ದ ಪ್ರಾಜೆಕ್ಟ್ ವಾಸ್ ರಿಯಲಿ ಅಪ್ರಿಷಿಯೇಟೆಡ್. ಪ್ರಾಜೆಕ್ಟ್ ಭಾಳ ಅಪ್ರಿಷಿಯೇಟ್ ಆಯಿತು. ಅದ್ರ ಸಲ ನಮ್ಗೆ ಅದು ಸ್ಲಾಟ್ ಸಿಕ್ತು. ನಾವು 3 ಪ್ರಾಜೆಕ್ಟ್ ಹಾಕಿದ್ದೀವಿ ಸರ್. ಜನಸಾಮಾನ್ಯಗೆ ಆ್ಯಕ್ಚುಲಿ ವಿಷನ್ ಸಿಗುತ್ತೆ. ವಿಷನ್ ಅಂದರೆ ದೃಷ್ಟಿಕೋನ. ನಮ್ದು ಅಷ್ಟೇ ಪೃಥ್ವಿನೇ ಇಲ್ಲ, ಪೃಥ್ವಿಗಿಂತ ಮ್ಯಾಲೂ ಬಹಳಷ್ಟಿದೆ. ಅಪಾರ್ಚುನಿಟೀಸ್, ಕೆರಿಯರ್ ಅಪಾರ್ಚುನಿಟೀಸ್ ಬಹಳಷ್ಟಿದೆ. ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇರಲಿ, ಪ್ರೆಸೆಂಟೇಷನ್ ಪಾಯಿಂಟ್ ಆಫ್ ವ್ಯೂ, ವಿಚಾರ ಶಕ್ತಿ. ಯಾಕಂದರೆ ನೆಕ್ಸ್ಟ್ ಕಮಿಂಗ್ 10 years 20 yearsನೇ ದ ವರ್ಲ್ಡ್ ಡೈಮೆನ್ಷನ್ನೇ ಚೇಂಜ್ ಆಗುತ್ತೆ. ಆ ದೃಷ್ಟಿಕೋನ ಸಿಗುತ್ತೆ ವಿಚಾರ ಮಾಡಲಿಕ್ಕೆ. Contest that this contest is to create the future where we have to live in a safe manner. Usually now global warming is increasing. Even people are not able to stay here on earth. So the idea is on earth we will get oxygen, water, food, education, medical help, everything. In the same way, the students has to create an idea that space design contest. So on space, children have designed a project called IRA. So in this project, 10,000 members can stay with happily food, education, water and all the things which is there on earth, they can get on space also. It will be connected to International Space Center. So this is the idea which was created by our students. So usually from our school 3 projects was prepared. So one project is BioFA and one more project is Solaris and IRA. So this IRA project got awarded, and this awarded project got an opportunity to attend ISDC conference, International Space Development Conference. This conference was held in Orlando, Florida, United States of America. So in this conference, children have got an opportunity to interact with space scientists, astronauts. Recently SpaceX rocket has went. One of the lady, her name is San Proctor. She was a renowned person. She went to space and she is a African American lady. So she is the first lady went on SpaceX flight. Even our children got an opportunity to meet that astronaut, and they have got an opportunity to meet different scientists, astronauts and different scientists, space doctor, space engineer, and one of the great person which is a dress designer of Sunita Williams. So in this young age, the children got an opportunity to meet these renowned personalities.
and they have got an opportunity to give the oral presentation and poster presentation. So after the end of this ISDC conference, children got a recognition ceremony that has certificates. And after that, we have got an opportunity to meet another one more best place, that is Kennedy Space Center. For India, ISRO, how it is there, Indian Space Research Organization, NASA. So many children have dreamed that to see NASA, what it is happening, why it was so big. So NASA rockets are why that much successful, what are the behind the technology it is happening. So children got an opportunity to meet different astronauts there, and the technologies they have learned, different engines they have seen, and different space shows they have seen. And this is a great opportunity that in this young age, so almost children are 12 to 13 years of age, this age they got an exposure that, so how I have to be frame in my future. So their life career also they have designed because of this competition. So this is a rare opportunity to the children to get into this concept and to enter into the concept and to create a great career in astro science also. Usually, commonly children will study the common subjects which is available in our surroundings. So space science is a big career. There is a lot of opportunities. Even children can do anything. So sky is a limit. So we can say that sky is a limit. Above the sky also many things are there. So that they have learned. So even we thank their parents also for this support. So I thank the management after getting this competition. So they have agreed, and even this idea was implemented. Even children regular studies also they are not kept aside. They have gone through their regular studies and they performed best in this ISDC conference also.